ಹಿರಿಯೂರು ಬಳಿ ಬಸ್ ದುರಂತಕ್ಕೆ 17 ಮಂದಿ ಸಜೀವ ದಹನ. ದುರಂತಕ್ಕೀಡಾದ ಬಸ್ನಲ್ಲಿ ಒಟ್ಟು 29 ಪ್ರಯಾಣಿಕರಿದ್ದರು ಅಂತ ಗೊತ್ತಾಗಿದೆ. ಪಬ್ಲಿಕ್ ಟಿವಿಗೆ ಸೀಬರ್ಡ್ ಬಸ್ ಮಾಲೀಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. 29 ಪ್ರಯಾಣಿಕರು ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿತ್ತು ಬಸ್ ಅಂತ ಹೇಳ್ತಾ ಇದ್ದಾರೆ. 25 ಜನ ಗೋಕರ್ಣಕ್ಕೆ ಬುಕ್ಕಿಂಗ್ ಮಾಡ್ಕೊಂಡಿದ್ರಂತೆ. ಓಕೆ, ಇಬ್ಬರು ಶಿವಮೊಗ್ಗ, ಇಬ್ಬರು ಕುಮಟಕ್ಕೆ ಬುಕ್ಕಿಂಗ್ ಅನ್ನು ಮಾಡ್ಕೊಂಡಿದ್ರು ಅಂತ ಡೀಟೇಲ್ಸ್ ಎಲ್ಲ ಸಿಕ್ಕಿದೆ. ಹಿರಿಯೂರು ಬಳಿ ಬಸ್ ದುರಂತಕ್ಕೆ 17 ಮಂದಿ ಏನು ಸಜೀವ ದಹನವಾಗಿದ್ದಾರೆ. ಇದರಲ್ಲಿ 29 ಜನ ಪ್ರಯಾಣಿಕರಿದ್ದರು. 29 ಪ್ರಯಾಣಿಕರಲ್ಲಿ 17 ಮಂದಿ ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಗೋಕರ್ಣಕ್ಕೆ ಕೆಲವರು, ಶಿವಮೊಗ್ಗಕ್ಕೆ ಕೆಲವರು, ಕುಮಟಾಗೆ ಕೆಲವರು ಬಸ್ ಬುಕ್ ಮಾಡ್ಕೊಂಡಿದ್ರು ಅಂತ. ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥವ್ರೆ. ಗೋಕರ್ಣ ವಯಾ ಶಿವಮೊಗ್ಗ ಕುಮಟ ಆ ರೂಟಲ್ಲಿ ಹೋಗ್ತಕ್ಕಂಥದ್ದು. ಇಬ್ಬರು ಶಿವಮೊಗ್ಗಕ್ಕೆ ಬುಕ್ ಮಾಡಿದರು, ಇಬ್ಬರು ಕುಮಟಾಗೆ ಬುಕ್ ಮಾಡಿದರು. ಇನ್ನು ಉಳಿದ 25 ಜನ ಎಲ್ಲರೂ ಕೂಡ ಗೋಕರ್ಣಕ್ಕೆ ಟಿಕೆಟನ್ನು ಬುಕ್ ಮಾಡ್ಕೊಂಡಿದ್ರು. ಸೀಬರ್ಡ್ ಟ್ರಾವೆಲ್ಸ್ ನೋಡಿ, ನಿಮ್ಮ ಕಡೆಯವರು ಯಾರಾದರೂ ಆ ಬಸ್ನಲ್ಲಿ ಟ್ರಾವೆಲ್ ಮಾಡಿದಾರಾ ಅಂತ ಸಾಮಾನ್ಯವಾಗಿ ಗೊತ್ತಾಗಲ್ಲ ತುಂಬ ಜನಕ್ಕೆ. ಹಿರಿಯೂರು ಬಳಿ ಬಸ್ ದುರಂತಕ್ಕೆ 17 ಮಂದಿ ಮೃತಪಟ್ಟಿದ್ದಾರೆ. 29 ಜನ ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರು. ಟ್ರಾವೆಲ್ ಮಾಡ್ತಾ ಇದ್ದವರು ಸುಖ ನಿದ್ರೆಯಲ್ಲಿದ್ದಂಥವರು ಬಾರದ ಲೋಕ ಕೊಟ್ಟೋಗಿದ್ದಾರೆ. ಇಯರ್ ಎಂಡ್ ದುರಂತ ಇದು. ಡಿಸೆಂಬರ್ನಲ್ಲಿ ಯಾವಾಗ ಡಿಸೆಂಬರ್ ಬಂತಂದ್ರೂ ಇದೇ ರೀತಿ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸಿದ್ದರಾಜು ಅವರಿಂದ ಪಡ್ಕೊಂಡ. ಸಿದ್ದರಾಜು, ಈಗ ಸೀಬರ್ ಟ್ರಾವೆಲ್ಸ್ ಅವ್ರು ಕೊಟ್ಟಿರೋ ಡೀಟೇಲ್ಸ್ ಒಟ್ಟಾರೆ ಏನು ಅಂತ? ಖಂಡಿತವಾಗಿ ಅರವಿಂದ್, ಇದರಲ್ಲಿ ಏನು ಬುಕ್ಕಿಂಗ್ ಪ್ರಕಾರ 25 ಜನ ಗೋಕರ್ಣಕ್ಕೆ ತೆರಳ್ತಾ ಇದ್ರು, ಉಳಿದಂತವರು ಶಿವಮೊಗ್ಗಕ್ಕೆ ತೆರಳ್ತಾ ಇದ್ರು ಎಂಬ ಮಾಹಿತಿ ಕೂಡ ಏನು ಬುಕ್ಕಿಂಗ್ ಇದು ಪ್ರಕಾರ ಲಭ್ಯವಾಗಿರುವಂತದ್ದು. ಯಾಕಂತಂದ್ರೆ ಏನು ಕ್ರಿಸ್ಮಸ್ ಏನು ದೀರ್ಘ ರಜೆ ಇದ್ದ ಪರಿಣಾಮ ಟೂರ್ ತೆರಳ್ತಾ ಇದ್ರು ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಯಾಕಂತಂದ್ರೆ ಏನು ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ ಕಂಟಿನ್ಯೂ ರಜೆ ಇದ್ದಂತ ಹಿನ್ನೆಲೆಯಲ್ಲಿ ಏನು ಒಂದು ಪ್ರವಾಸಕ್ಕಂತ ಫ್ರೆಂಡ್ಸ್ ತೆರಳ್ತಾ ಇದ್ರು ಎಂಬ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಏನೋ ಎಂಜಾಯ್ ಮಾಡಬೇಕು, ಒಂದು ಕ್ರಿಸ್ಮಸ್ ರಜೆ ಇದೆ ಹಿನ್ನೆಲೆಯಲ್ಲಿ ತೆರಳಿದಂತ ಪ್ರಯಾಣಿಕರು ಒಂದು ಏನು ಬಸ್ ಅಪಘಾತದಿಂದಾಗಿ ಚಿರನಿದ್ರೆಗೆ ಜಾರಿದ್ರು ಎಂಬ ಆತಂಕ ಕೂಡ ಮನೆ ಮಾಡಿರುವಂತದ್ದು. ಅದರಲ್ಲೂ ಕೂಡ ಏನು ಸೀಬರ್ಡ್ ಬಸ್ನವರು ಅಲ್ಲಿ ಏನು ರಿಜಿಸ್ಟರ್ ಮಾಡ್ಕೊಂಡಿದ್ರು, ಆ ಮಾಹಿತಿ ಪ್ರಕಾರ ಸುಮಾರು 30 ಜನ ಪ್ರಯಾಣಿಕರು ಈ ಬಸ್ನಲ್ಲಿ ತೆರಳ್ತಾ ಇದ್ರು ಎಂಬ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಈ ಘಟನೆಯಿಂದಾಗಿ ಏನು ಆಶ್ರಯದ 48ರಲ್ಲಿ ಸಂಪೂರ್ಣವಾಗಿ ಬಸ್ ಸುಟ್ಟು ಕರಕಲಾಗಿ 17 ಜನ ಸಜೀವ ದಹನಗೊಂಡಿದ್ದಾರೆ ಎಂಬ ಮಾಹಿತಿ ಪೊಲೀಸ್ ಮೂಲಗಳಿಂದ ತಿಳಿದಿದ್ದು, ಅದರಲ್ಲಿ ಖಚಿತವಾಗಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿಯನ್ನ ಪೊಲೀಸರು ಖಚಿತಪಡಿಸಬೇಕಿದೆ. ಈಗಾಗಲೇ ಸ್ಥಳದಲ್ಲಿ ಚಿತ್ರದುರ್ಗ SP ರಂಜಿತ್ ಕುಮಾರ್ ಭಂಡಾರು ಹಾಗೂ ತುಮಕೂರು SP ಕೂಡ ಆಗಮಿಸಿದ್ದು, ಈಗಾಗಲೇ ಏನು ಗಾಯಗೊಂಡಿರುವಂತಹ ಗಾಯಾಳುಗಳನ್ನ ಹಿರಿಯೂರು ಮತ್ತು ಚಿತ್ರದುರ್ಗ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಒಂದು ರಕ್ಷಣಾ ಕಾರ್ಯದಲ್ಲೂ ತೊಡಗಿದ್ದಾರೆ. ಘಟನೆಯಿಂದಾಗಿ ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿದ್ದು, ಸುಗಮ ಸಂಚಾರಕ್ಕೆ ಮುಂದಾಗಿರುವ ಒಂದು ಪ್ರಯತ್ನ ಮಾಡುತ್ತಿರುವಂತಹ ಪೊಲೀಸರು ಒಂದು ವಾಹನಗಳನ್ನ ಸರ್ವಿಸ್ ರಸ್ತೆಯಲ್ಲಿ ಕಳಿಸುವ ಮುಖಾಂತರ ಸುಗಮ ಸಂಚಾರಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅರವಿಂದ್, ಸಿದ್ದರಾಜು, ಈಗ ಎಕ್ಸಾಕ್ಟ್ ಆಗಿ ಎಷ್ಟು ಗಂಟೆಗೆ ಇದಾಗಿದ್ದು ಅಂತ ಗೊತ್ತಾಯ್ತಾ? ಎಕ್ಸಾಕ್ಟ್ ಆಗಿ ಇವಾಗ ಸುಮಾರು ತಡರಾತ್ರಿ 2:30ಕ್ಕೆ ಒಂದು ಅಪಘಾತ ನಡೆದಿರುವಂತ ಸಾಧ್ಯತೆ ಇದ್ದು, ಮಧ್ಯರಾತ್ರಿ ಆದ ಪರಿಣಾಮ ಸಂಪೂರ್ಣವಾಗಿ ಎಲ್ಲರೂ ಕೂಡ ಗಾಢ ನಿದ್ರೆಯಲ್ಲಿದ್ರು. ಪ್ರಯಾಣಿಕರು ಏನು ಚಳಿ ವಾತಾವರಣ ಹೆಚ್ಚಾಗಿದ್ರಿಂದ ಅದರಲ್ಲಿ ಇಬ್ಬನಿ ಬೀಳ್ತಿದ್ದ ಸಂದರ್ಭದಲ್ಲಿ ಚಳಿ ವಾತಾವರಣ ಬೆಚ್ಚಗೆ ನಿದ್ರೆಗೆ ಜಾರಿದ್ರು. ಈ ಹಿನ್ನೆಲೆಯಲ್ಲಿ ಒಂದು ದುರ್ಘಟನೆ ನಡೆದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಎಲ್ಲರೂ ಕೂಡ ಪ್ರಯಾಣಿಕರು ಸೇಫ್ ಆಗಲು ಯತ್ನಿಸಿದ್ರು ಕೂಡ ಅದರಲ್ಲಿ ಕೇವಲ 9 ಜನ ಪಾರಾಗಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಅದರಲ್ಲೂ ಕೂಡ ಬಸ್ ಸಂಪೂರ್ಣವಾಗಿ ದಗದಗ ಒತ್ತಿ ಉರಿದ ಪರಿಣಾಮ ಎಲ್ಲರಿಗೂ ಕೂಡ ಸುಟ್ಟು ಗಾಯಗಳಾಗಿದ್ದು, ಅವ್ರನ್ನ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ, ಅದರಲ್ಲಿ 9 ಜನ ಗಾಯಗೊಂಡಂತ ಗಾಯಾಳುಗಳನ್ನ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಹಾಗೆ ಏನು ಕೆಲವರು ಗಾಢ ನಿದ್ರೆಯಲ್ಲಿದ್ದ ಪರಿಣಾಮ ಸೀಟಲ್ಲೇ ಸುಟ್ಟು ಕರಕಲಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದ್ದು. ಈಗಾಗಲೇ ಬಸ್ ಸಂಪೂರ್ಣ ಒತ್ತಿ ಹೊಡೆದ ಪರಿಣಾಮ ತುಂಬಾ ಹೀಟ್ ಜಾಸ್ತಿ ಇದೆ. ಆ ಬಸ್ಸಿಗೆ ಹತ್ರ ಸೇರೋದಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ. ಹೀಗಾಗಿ ಪೊಲೀಸರು ಏನು ಕೇವಲ ಹೊರ ಬಂದಂತ ಪ್ರಯಾಣಿಕರನ್ನ ಅಂದ್ರೆ ಗಾಯಾಳುಗಳನ್ನು ಮಾತ್ರ ಶಿಫ್ಟ್ ಮಾಡಿರುವಂತದ್ದು. ಸುತ್ತ ಕರಕಲಾದಂತ ದೇಹಗಳನ್ನ ಹೊರ ತೆಗೆಯಲು ಕೂಡ ಹರಸಾಹಸ ಪಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಅರವಿಂದ್.